ಉದಯಗಿರಿಯಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಹೇಳಿಕೆಗಳು ಇದೀಗ ಹೊರಬರ್ತಾ ಇದೆ. ಉದಯಗಿರಿ ಗಲಾಟೆ ಹಿಂದೆ ಎಸ್ಡಿಪಿಐ ಕೈವಾಡ ಇಲ್ಲ. ಆರೋಪಕ್ಕೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಮಾಯಕರಿಗೆ ಶಿಕ್ಷೆ ಆಗೋದು ಬೇಡ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ರೆ ಗಲಾಟೆ ಆಗ್ತಲೇ ಇರಲಿಲ್ಲ. ಭಾಷಣ ಮಾಡೋಕೆ ಪ್ರತಾಪ್ ಸಿಂಹಗೆ ನೈತಿಕತೆ ಇಲ್ಲ. ಮೈಸೂರಿನಲ್ಲಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರ ಸ್ಪಷ್ಟೀಕರಣ ಇದು. ಪ್ರವಾದಿ ನಿಂದನೆ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದಂಥ ವಿಚಾರ. ನಮ್ಮ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕಾದದ್ದು. ಯಾಕೆಂದರೆ ಇಸ್ಲಾಂನಲ್ಲಿ ಒಂದು ಏನು ಮುಸ್ಲಿಮರಲ್ಲಿ ಒಂದು ನಂಬಿಕೆ ಏನಿದೆ, ತನ್ನ ತಂದೆ ತಾಯಿಗಿಂತಲೂ ಮಕ್ಕಳಿಗಿಂತಲೂ ಪತ್ನಿಗಿಂತಲೂ ಹೆಚ್ಚು ಪ್ರೀತಿಸುವವರು. ಅದು ಧಾರ್ಮಿಕವಾದಂಥ ಭಾವನಾತ್ಮಕವಾದಂಥ ವಿಷಯ. ಅಂತಹ ಸಂದರ್ಭದಲ್ಲಿ ಇಂತಹ ಕಿಡಿಗೇಡಿ ಕೃತ್ಯ ಮಾಡಿದಾಗ ಸ್ವಿಫ್ಟ್ ಆಗಿ ಕಾರ್ಯ ಮಾಡಬೇಕು, ಇಮಿಡಿಯೇಟ್ ಅರೆಸ್ಟ್ ಮಾಡೋದು. ಅದು ಯಾರೇ ಆಗಿರಲಿ, ಯಾವುದೇ ಧರ್ಮದಾಗಿರಲಿ, ಧಾರ್ಮಿಕ ವಿಚಾರ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಇಂಥ ಕಿಡಿಗೇಡಿ ಕೆಲಸ ಅದು RSS ಅವ್ರು ಮಾಡಿರಲಿ, ಬೇರೆ ಯಾರ ಸಮುದಾಯದ ಮಾಡಿರಲಿ, ಮುಸ್ಲಿಮರು ಮಾಡಿರಲಿ, ಯಾರೇ ಮಾಡಲಿ, ಧರ್ಮಾತೀತವಾಗಿ ನಾನು ಹೇಳುವಂಥದ್ದು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಕ್ಷಣಕ್ಕೆ ಕೈಗೊಂಡ್ರೆ ಇಂತಹ ಘಟನೆಗಳು ಮರುಕಳಿಸೋದಿಲ್ಲ. DJ ಹಳ್ಳಿ KJ ಹಳ್ಳಿ ಇದೇ ಆಗಿದ್ದು. DJ ಹಳ್ಳಿ KJ ಹಳ್ಳಿಯಲ್ಲೂ ಕೂಡ ಆರೋಪಿಯನ್ನು ತಕ್ಷಣ ಬಂಧಿಸಿದ್ದಿದ್ರೆ ಈ ಘಟನೆಗೆ ಕಾರಣ ಆಗ್ತಿರಲಿಲ್ಲ. ಇದರಿಂದ ಪಾಠ ಕಲಿಬೇಕಿತ್ತು. DJ ಹಳ್ಳಿ KJ ಘಟನೆಯಿಂದ ನಮ್ಮ ಪೊಲೀಸ್ ವ್ಯವಸ್ಥೆ ಪಾಠ ಕಲಿಬೇಕಿತ್ತು. ಆದರೂ ಕೂಡ ಕೆಲವು ಮಾಧ್ಯಮಗಳಲ್ಲಿ SDPI ಕಾರ್ಯಕರ್ತರ ಬಂಧನ, SDPI ಪ್ರಚೋದನೆ ಮಾಡಿದ್ರೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ. ಖಂಡಿತ ತಪ್ಪು. SDPI ಅವತ್ತು SDPI ನಾಯಕರು ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಅವತ್ತು ಶಾಂತಿಯನ್ನು ಕಾಪಾಡಬೇಕಂದ್ರೆ ಪ್ರತ್ಯಕ್ಷ ಸಾಕ್ಷಿ ಕಮಿಷನರ್ ಇದ್ದಾರೆ, DCP ಇದ್ದಾರೆ, ಉದಯಗಿರಿ ಪೊಲೀಸರು ಎಲ್ಲರೂ ಇದ್ದಾರೆ. ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಬೋದು ನಮ್ಮ ರೋಲ್ ಏನಿತ್ತು ಅವತ್ತು ಅಂತ. ಮತ್ತು ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ, DCP ಅವರಿಗೆ ನಮ್ಮ ಕಾರ್ಯಕರ್ತರಿಗೆ ಏಟು ಬಿತ್ತು, ಕಲ್ಲು ತಲೆ ಮೇಲೆ ಬಿತ್ತು. ನಮ್ಮ ಇಬ್ಬರು ನಾಯಕರುಗಳಿಗೆ ಈ ಹೋಗ್ಬೇಕಾದ ಕಲ್ಲು ಬಿತ್ತು. ನನ್ನ ಮುಖಕ್ಕೆ ಒಂದು ಕಲ್ಲು ಬಂತು. ತಕ್ಷಣ ನನ್ನ ಡ್ರೈವರ್ ಇದ್ದವರು ತಡೆದ ಕಾರಣ ಕಲ್ಲು ಅವರ ಕೈಗೆ ಬಿತ್ತು. ನನಗಿಲ್ಲಾಂದರೆ ನನ್ನ ಮುಖಕ್ಕೆ ಬೀಳಬೇಕಾದ ಕಲ್ಲು. ಹಾಗಾಗಿ ಇದೆಲ್ಲವನ್ನ ಮೀರಿಕೊಂಡು ನಾವು ಪೊಲೀಸ್ ಆ ನಂತರ ಶಾಂತಿಯಾಗಿದೆ, ಸುವ್ಯವಸ್ಥೆ ಆಗಿದೆ. ಆ ನಂತರ ಅನವಶ್ಯಕವಾಗಿ BJPಯ ನಾಯಕರು ಪ್ರತಾಪ್ ಸಿಂಹ ಆದಿಯಾಗಿ ಈ ಶಾಂತಿಯನ್ನು ಕದಡುವಂಥ ಪ್ರಚೋದನಕಾರಿ ಹೇಳಿಕೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬ ನಾಯಕರುಗಳಾಗಿ ಏನು ಇಂತಹ ಒಂದು ಕೆಲಸಗಳನ್ನು ಮಾಡಬಾರ್ದು. ಶಾಂತಿ ಕಾಪಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಏನು ಉರಿಯುವ ಮನೆಯಲ್ಲಿ ಗಳ ಹಿರಿದ್ರು ಅಂತ ಒಂದು ಗಾದೆ ಹೇಳ್ತಾರಲ್ಲ, ಆ ರೀತಿ ಈ ಪ್ರತಾಪ್ ಸಿಂಹನಿಗೆ ಯಾವ ನೈತಿಕತೆ ಇದೆ ಭಾಷಣ ಬಿಗಿಯಕ್ಕೆ? ಪಾರ್ಲಿಮೆಂಟಲ್ಲಿ ಏನು ಉದಯಗಿರಿಯಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಹೇಳಿಕೆಗಳು ಇದೀಗ ಹೊರಬರ್ತಾ ಇದೆ. ಉದಯಗಿರಿ ಗಲಾಟೆ ಹಿಂದೆ ಎಸ್ಡಿಪಿಐ ಕೈವಾಡ ಇಲ್ಲ. ಆರೋಪಕ್ಕೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಮಾಯಕರಿಗೆ ಶಿಕ್ಷೆ ಆಗೋದು ಬೇಡ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ರೆ ಗಲಾಟೆ ಆಗ್ತಲೇ ಇರಲಿಲ್ಲ. ಭಾಷಣ ಮಾಡೋಕೆ ಪ್ರತಾಪ್ ಸಿಂಹಗೆ ನೈತಿಕತೆ ಇಲ್ಲ. ಮೈಸೂರಿನಲ್ಲಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರ ಸ್ಪಷ್ಟೀಕರಣ ಇದು. ಪ್ರವಾದಿ ನಿಂದನೆ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದಂಥ ವಿಚಾರ. ನಮ್ಮ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕಾದದ್ದು. ಯಾಕೆಂದರೆ ಇಸ್ಲಾಂನಲ್ಲಿ ಒಂದು ಏನು ಮುಸ್ಲಿಮರಲ್ಲಿ ಒಂದು ನಂಬಿಕೆ ಏನಿದೆ, ತನ್ನ ತಂದೆ ತಾಯಿಗಿಂತಲೂ ಮಕ್ಕಳಿಗಿಂತಲೂ ಪತ್ನಿಗಿಂತಲೂ ಹೆಚ್ಚು ಪ್ರೀತಿಸುವವರು. ಅದು ಧಾರ್ಮಿಕವಾದಂಥ ಭಾವನಾತ್ಮಕವಾದಂಥ ವಿಷಯ. ಅಂತಹ ಸಂದರ್ಭದಲ್ಲಿ ಇಂತಹ ಕಿಡಿಗೇಡಿ ಕೃತ್ಯ ಮಾಡಿದಾಗ ಸ್ವಿಫ್ಟ್ ಆಗಿ ಕಾರ್ಯ ಮಾಡಬೇಕು, ಇಮಿಡಿಯೇಟ್ ಅರೆಸ್ಟ್ ಮಾಡೋದು. ಅದು ಯಾರೇ ಆಗಿರಲಿ, ಯಾವುದೇ ಧರ್ಮದಾಗಿರಲಿ, ಧಾರ್ಮಿಕ ವಿಚಾರ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಇಂಥ ಕಿಡಿಗೇಡಿ ಕೆಲಸ ಅದು RSS ಅವ್ರು ಮಾಡಿರಲಿ, ಬೇರೆ ಯಾರ ಸಮುದಾಯದ ಮಾಡಿರಲಿ, ಮುಸ್ಲಿಮರು ಮಾಡಿರಲಿ, ಯಾರೇ ಮಾಡಲಿ, ಧರ್ಮಾತೀತವಾಗಿ ನಾನು ಹೇಳುವಂಥದ್ದು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಕ್ಷಣಕ್ಕೆ ಕೈಗೊಂಡ್ರೆ ಇಂತಹ ಘಟನೆಗಳು ಮರುಕಳಿಸೋದಿಲ್ಲ. DJ ಹಳ್ಳಿ KJ ಹಳ್ಳಿ ಇದೇ ಆಗಿದ್ದು.
DJ-ಹಳ್ಳಿ KJ-ಹಳ್ಳಿಯಲ್ಲೂ ಕೂಡ ಆರೋಪಿಯನ್ನು ತಕ್ಷಣ ಬಂಧಿಸಿದ್ದಿದ್ರೆ ಈ ಘಟನೆಗೆ ಕಾರಣ ಆಗ್ತಿರಲಿಲ್ಲ. ಇದರಿಂದ ಪಾಠ ಕಲಿಬೇಕಿತ್ತು. DJ-ಹಳ್ಳಿ KJ ಘಟನೆಯಿಂದ ನಮ್ಮ ಪೊಲೀಸ್ ವ್ಯವಸ್ಥೆ ಪಾಠ ಕಲಿಬೇಕಿತ್ತು. ಆದರೂ ಕೂಡ ಕೆಲವು ಮಾಧ್ಯಮಗಳಲ್ಲಿ SDPI ಕಾರ್ಯಕರ್ತರ ಬಂಧನ, SDPI ಪ್ರಚೋದನೆ ಮಾಡಿದ್ರೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ. ಖಂಡಿತ ತಪ್ಪು. SDPI ಅವತ್ತು SDPI ನಾಯಕರು ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಅವತ್ತು ಶಾಂತಿಯನ್ನು ಕಾಪಾಡಬೇಕಂದ್ರೆ ಪ್ರತ್ಯಕ್ಷ ಸಾಕ್ಷಿ ಕಮಿಷನರ್ ಇದ್ದಾರೆ, DCP ಇದ್ದಾರೆ, ಉದಯಗಿರಿ ಪೊಲೀಸರು ಎಲ್ಲರೂ ಇದ್ದಾರೆ. ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಬೋದು ನಮ್ಮ ರೋಲ್ ಏನಿತ್ತು ಅವತ್ತು ಅಂತ. ಮತ್ತು ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ, DCP ಅವರಿಗೆ ನಮ್ಮ ಕಾರ್ಯಕರ್ತರಿಗೆ ಏಟು ಬಿತ್ತು, ಕಲ್ಲು ತಲೆ ಮೇಲೆ ಬಿತ್ತು. ನಮ್ಮ ಇಬ್ಬರು ನಾಯಕರುಗಳಿಗೆ ಈ ಹೋಗ್ಬೇಕಾದ ಕಲ್ಲು ಬಿತ್ತು. ನನ್ನ ಮುಖಕ್ಕೆ ಒಂದು ಕಲ್ಲು ಬಂತು. ತಕ್ಷಣ ನನ್ನ ಡ್ರೈವರ್ ಇದ್ದವರು ತಡೆದ ಕಾರಣ ಕಲ್ಲು ಅವರ ಕೈಗೆ ಬಿತ್ತು. ನನಗಿಲ್ಲಾಂದರೆ ನನ್ನ ಮುಖಕ್ಕೆ ಬೀಳಬೇಕಾದ ಕಲ್ಲು. ಹಾಗಾಗಿ ಇದೆಲ್ಲವನ್ನ ಮೀರಿಕೊಂಡು ನಾವು ಪೊಲೀಸ್ ಆ ನಂತರ ಶಾಂತಿಯಾಗಿದೆ, ಸುವ್ಯವಸ್ಥೆ ಆಗಿದೆ. ಆ ನಂತರ ಅನವಶ್ಯಕವಾಗಿ BJPಯ ನಾಯಕರು ಪ್ರತಾಪ್ ಸಿಂಹ ಆದಿಯಾಗಿ ಈ ಶಾಂತಿಯನ್ನು ಕದಡುವಂಥ ಪ್ರಚೋದನಕಾರಿ ಹೇಳಿಕೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬ ನಾಯಕರುಗಳಾಗಿ ಏನು ಇಂತಹ ಒಂದು ಕೆಲಸಗಳನ್ನು ಮಾಡಬಾರ್ದು. ಶಾಂತಿ ಕಾಪಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಏನು ಉರಿಯುವ ಮನೆಯಲ್ಲಿ ಗಳ ಹಿರಿದ್ರು ಅಂತ ಒಂದು ಗಾದೆ ಹೇಳ್ತಾರಲ್ಲ, ಆ ರೀತಿ ಈ ಪ್ರತಾಪ್ ಸಿಂಹನಿಗೆ ಯಾವ ನೈತಿಕತೆ ಇದೆ ಭಾಷಣ ಬಿಗಿಯಕ್ಕೆ? ಪಾರ್ಲಿಮೆಂಟಲ್ಲಿ ಏನು ಉದಯಗಿರಿಯಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಹೇಳಿಕೆಗಳು ಇದೀಗ ಹೊರಬರ್ತಾ ಇದೆ. ಉದಯಗಿರಿ ಗಲಾಟೆ ಹಿಂದೆ STPI ಕೈವಾಡ ಇಲ್ಲ. ಆರೋಪಕ್ಕೆ STPI ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಮಾಯಕರಿಗೆ ಶಿಕ್ಷೆ ಆಗೋದು ಬೇಡ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ರೆ ಗಲಾಟೆ ಆಗ್ತಲೇ ಇರಲಿಲ್ಲ. ಭಾಷಣ ಮಾಡೋಕೆ ಪ್ರತಾಪ್ ಸಿಂಹಗೆ ನೈತಿಕತೆ ಇಲ್ಲ. ಮೈಸೂರಿನಲ್ಲಿ STPI ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರ ಸ್ಪಷ್ಟೀಕರಣ ಇದು. ಪ್ರವಾದಿ ನಿಂದನೆ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದಂಥ ವಿಚಾರ. ನಮ್ಮ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕಾದದ್ದು. ಯಾಕೆಂದರೆ ಇಸ್ಲಾಂನಲ್ಲಿ ಮುಸ್ಲಿಮರಲ್ಲಿ ಒಂದು ನಂಬಿಕೆ ಏನಿದೆ, ತನ್ನ ತಂದೆ ತಾಯಿಗಿಂತಲೂ ಮಕ್ಕಳಿಗಿಂತಲೂ ಪತ್ನಿಗಿಂತಲೂ ಹೆಚ್ಚು ಪ್ರೀತಿಸುವವರು. ಅದು ಧಾರ್ಮಿಕವಾದಂಥ ಭಾವನಾತ್ಮಕವಾದಂಥ ವಿಷಯ. ಅಂತಹ ಸಂದರ್ಭದಲ್ಲಿ ಇಂತಹ ಕಿಡಿಗೇಡಿ ಕೃತ್ಯ ಮಾಡಿದಾಗ ಸ್ವಿಫ್ಟ್ ಆಗಿ ಮಾಡಬೇಕು, ಇಮಿಡಿಯೇಟ್ ಅರೆಸ್ಟ್ ಮಾಡೋದು. ಅದು ಯಾರೇ ಆಗಿರಲಿ, ಯಾವುದೇ ಧರ್ಮದಾಗಿರಲಿ, ಧಾರ್ಮಿಕ ವಿಚಾರ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಇಂಥ ಕಿಡಿಗೇಡಿ ಕೆಲಸ ಅದು RSS ಅವ್ರು ಮಾಡಿರಲಿ, ಬೇರೆ ಯಾರ ಸಮುದಾಯದ ಮಾಡಿರಲಿ, ಮುಸ್ಲಿಮರು ಮಾಡಿರಲಿ, ಯಾರೇ ಮಾಡಲಿ, ಧರ್ಮಾತೀತವಾಗಿ ನಾನು ಹೇಳುವಂಥದ್ದು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಕ್ಷಣಕ್ಕೆ ಕೈಗೊಂಡ್ರೆ ಇಂತಹ ಘಟನೆಗಳು ಮರುಕಳಿಸೋದಿಲ್ಲ. DJ-ಹಳ್ಳಿ KJ-ಹಳ್ಳಿ ಇದೇ ಆಗಿದ್ದು. DJ-ಹಳ್ಳಿ KJ-ಹಳ್ಳಿಯಲ್ಲೂ ಕೂಡ ಆರೋಪಿಯನ್ನು ತಕ್ಷಣ ಬಂಧಿಸಿದ್ದಿದ್ರೆ ಈ ಘಟನೆಗೆ ಕಾರಣ ಆಗ್ತಿರಲಿಲ್ಲ. ಇದರಿಂದ ಪಾಠ ಕಲಿಬೇಕಿತ್ತು. DJ-ಹಳ್ಳಿ KJ ಘಟನೆಯಿಂದ ನಮ್ಮ ಪೊಲೀಸ್ ವ್ಯವಸ್ಥೆ ಪಾಠ ಕಲಿಬೇಕಿತ್ತು. ಆದರೂ ಕೂಡ ಕೆಲವು ಮಾಧ್ಯಮಗಳಲ್ಲಿ SDPI ಕಾರ್ಯಕರ್ತರ ಬಂಧನ, SDPI ಪ್ರಚೋದನೆ ಮಾಡಿದ್ರೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ. ಖಂಡಿತ ತಪ್ಪು. SDPI ಅವತ್ತು SDPI ನಾಯಕರು ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಅವತ್ತು ಶಾಂತಿಯನ್ನು ಕಾಪಾಡಬೇಕಂದ್ರೆ ಪ್ರತ್ಯಕ್ಷ ಸಾಕ್ಷಿ ಕಮಿಷನರ್ ಇದ್ದಾರೆ, DCP ಇದ್ದಾರೆ, ಉದಯಗಿರಿ ಪೊಲೀಸರು ಎಲ್ಲರೂ ಇದ್ದಾರೆ. ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಬೋದು ನಮ್ಮ ರೋಲ್ ಏನಿತ್ತು ಅವತ್ತು ಅಂತ. ಮತ್ತು ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ, DCP ಅವರಿಗೆ ನಮ್ಮ ಕಾರ್ಯಕರ್ತರಿಗೆ ಏಟು ಬಿತ್ತು, ಕಲ್ಲು ತಲೆ ಮೇಲೆ ಬಿತ್ತು. ನಮ್ಮ ಇಬ್ಬರು ನಾಯಕರುಗಳಿಗೆ ಈ ಹೋಗ್ಬೇಕಾದ ಕಲ್ಲು ಬಿತ್ತು. ನನ್ನ ಮುಖಕ್ಕೆ ಒಂದು ಕಲ್ಲು ಬಂತು. ತಕ್ಷಣ ನನ್ನ ಡ್ರೈವರ್ ಇದ್ದವರು ತಡೆದ ಕಾರಣ ಕಲ್ಲು ಅವರ ಕೈಗೆ ಬಿತ್ತು. ನನಗಿಲ್ಲಾಂದರೆ ನನ್ನ ಮುಖಕ್ಕೆ ಬೀಳಬೇಕಾದ ಕಲ್ಲು. ಹಾಗಾಗಿ ಇದೆಲ್ಲವನ್ನ ಮೀರಿಕೊಂಡು ನಾವು ಪೊಲೀಸ್ ಆ ನಂತರ ಶಾಂತಿಯಾಗಿದೆ, ಸುವ್ಯವಸ್ಥೆ ಆಗಿದೆ. ಆ ನಂತರ ಅನವಶ್ಯಕವಾಗಿ BJPಯ ನಾಯಕರು ಪ್ರತಾಪ್ ಸಿಂಹ ಆದಿಯಾಗಿ ಈ ಶಾಂತಿಯನ್ನು ಕದಡುವಂಥ ಪ್ರಚೋದನಕಾರಿ ಹೇಳಿಕೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬ ನಾಯಕರುಗಳಾಗಿ ಏನು ಇಂತಹ ಒಂದು ಕೆಲಸಗಳನ್ನು ಮಾಡಬಾರ್ದು. ಶಾಂತಿ ಕಾಪಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ.
ಏನು ಉರಿಯುವ ಮನೆಯಲ್ಲಿ ಗಳ ಹಿರಿದ್ರು ಅಂತ ಒಂದು ಗಾದೆ ಹೇಳ್ತಾರಲ್ಲ, ಆ ರೀತಿ ಈ ಪ್ರತಾಪ್ ಸಿಂಹನಿಗೆ ಯಾವ ನೈತಿಕತೆ ಇದೆ ಭಾಷಣ ಬಿಗಿಯಕ್ಕೆ? ಪಾರ್ಲಿಮೆಂಟಲ್ಲಿ ಏನು